ಜಿಲ್ಲಾ ಆಸ್ಪತ್ರೆಗಳು ನಾವು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸ್ತಾ ಇದ್ದೀವಿ. ಆರೋಗ್ಯವೇ ನಮ್ಮ ಮುಖ್ಯ ಆದ್ಯತೆ ಅಂತ ಹೇಳ್ತಾ ಇದ್ವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗ ನಾಯಿಗಳ ಹಾವಳಿ ಅಂತೆ. ವೆರಿ ಗುಡ್. ಸಿಟಿಗಳಲ್ಲಿ ನಾಯಿ ಕಡಿತ ಸುದ್ದಿ ಕೇಳ್ತೀವಿ. ಈಗ ಜಿಲ್ಲಾ ಆಸ್ಪತ್ರೆಗಳಲ್ಲೂ ನಾಯಿಗಳು ಹೋಗ್ತಾ ಇವೆ. ಮೋಸ್ಟ್ಲಿ ಅವಕ್ಕೂ ಏನೋ ಟ್ರೀಟ್ಮೆಂಟ್ ಬೇಕಾಗಿವೇನೋ. ಕೋಲಾರ ನಗರದ SNR ಆಸ್ಪತ್ರೆಯಲ್ಲಿ ಅವಾಂತರ. ಆಸ್ಪತ್ರೆ ಆವರಣದಲ್ಲಿ ಬೀದಿ ನಾಯಿಗಳ ದರ್ಬಾರ್ ಆಗ್ಬಿಟ್ಟಿದೆ. ಹಿಂಡಾಗಿ ಬೀಡುಬಿಟ್ಟಿದ್ದಾವೆ ನಾಯಿಗಳು. ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ, ಜನಾಕ್ರೋಶ ಅಂತಿದ್ದಾರೆ. ಎಲ್ಲ ಸರ್ಕಾರ ಸಂಬಳ ಕೊಟ್ಟು ಇವ್ರನ್ನೆಲ್ಲ ಸಿಬ್ಬಂದಿಗಳನ್ನು ಇಟ್ಕೊಳ್ತಾರೆ. ಅವ್ರು ಇನ್ಯಾರು ಸೇವೆ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಆಸ್ಪತ್ರೆ ಒಳಗಡೆಗೆಲ್ಲ ನಾಯಿಗಳು ಬರ್ತವೆ. ಏನರಪ್ಪ. ಅದಕ್ಕೆ ಜನ ಖರ್ಚಾದರೂ ಚಿಂತೆ ಇಲ್ಲ, ಮನೆ ಆಸ್ತಿ ಮಾರು ಚಿಂತೆ ಇಲ್ಲ, ನಮ್ಮ ಖಾಸಗಿ ಆಸ್ಪತ್ರೆಗೆ ಹೋಗ್ತೀವಿ ಅನ್ನೋದು ಇದಕ್ಕೆ. ಆದರೆ ಪ್ರತಿ ವರ್ಷ ಮಾತ್ರ ಬಜೆಟ್ಟಿಗೆ ಈ ಆಸ್ಪತ್ರೆಗಳಿಗೆ ಅಷ್ಟು ಕೊಟ್ವಿ, ಆ ಆಸ್ಪತ್ರೆಗಳಿಗೆ ಇಷ್ಟು ಕೊಟ್ವಿ, ಅದನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಇದೇನು ಅಪ್ಗ್ರೇಡು? ನಾಯಿಗಳನ್ನು ಒಳಗಡೆ ಕರ್ಕೊಂಡು ಬರೋದು ಇದೇ ಅಪ್ಗ್ರೇಡ್ ಇರಬೇಕು ಅನ್ನೋ ನಿಮ್ಮದು. ಎಷ್ಟು ತೋರಿಸ್ಬೇಕು ರೀ? ಎಷ್ಟೆಷ್ಟು ಆಸ್ಪತ್ರೆಗಳಲ್ಲಿ ಈ ಪರಿಸ್ಥಿತಿಗಳಿದೆ. BPL ಕಾರ್ಡ್ ತಿದ್ದುಪಡಿಗೆ ನಾಳೆ ಕೊನೆಯ ದಿನ. ರೇಷನ್ ಕಾರ್ಡ್ನಲ್ಲಿ ಹೆಸರು ತಿದ್ದುಪಡಿ, ಹೆಸರು ಸೇರ್ಪಡೆಗೆ ಜನ ಮುಗಿಬಿದ್ದಿದ್ದಾರೆ. ಶಿವಮೊಗ್ಗದ ಆಹಾರ ಸುರಕ್ಷತಾಧಿಕಾರಿ ಕಾರ್ಯಾಲಯದ ಮುಂದೆ ಜನಸಾಗರವೇ ಸೇರ್ಕೊಂಡಿದೆ. ಸರ್ವರ್ ಸಮಸ್ಯೆಯಿಂದ ಸಮಸ್ಯೆಯನ್ನು ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಕ್ಯೂ ಮಾತ್ರ ಕಿಲೋಮೀಟರ್ ಗಟ್ಟಲೆ ನಿಲ್ಲುವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ. ಸೊ ಹೆಸರು ತಿದ್ದುಪಡಿ ಮಾಡೋಕ್ಕೆ ಮತ್ತು ಹೆಸರು ಸೇರ್ಪಡೆ ಮಾಡಿಸ್ಕೊಳ್ಳೋಕ್ಕೆ ಸೊ ಇದು ಶಿವಮೊಗ್ಗದ ಕಥೆ. ಇದು ಶಿವಮೊಗ್ಗದಲ್ಲಿ ಆಹಾರ ಸುರಕ್ಷತಾಧಿಕಾರಿ ಕಾರ್ಯಾಲಯದ ಮುಂದೆ ಜನಸಾಗರ ನೋಡ್ತಾ ಇದ್ದೀರಾ. ಸರ್ವರ್ ಸಮಸ್ಯೆಯಿಂದ ಸಮಸ್ಯೆ ಆಗಿದೆ. ಹಾಗಾಗಿ ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ನಾಳೆ ಕೊನೆ ದಿನ. ಇದಕ್ಕೆ ಇಷ್ಟೊಂದು ದೊಡ್ಡ ಕ್ಯೂ ನಿಂತಿದೆ.